ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೈಲಹೊಂಗಲದಿಂದ 3 ಕಿಲೋಮೀಟರ್ ದೂರದಲ್ಲಿ ಇರುವ ಮರಕುಂಬಿ ಗ್ರಾಮದಲ್ಲಿ ಶ್ರೀ ಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಕಾರ್ಯಕ್ರಮ ದಿನಾಂಕ 4 ಜನವರಿ 2026ರಿಂದ ಪ್ರಾರಂಭವಾಗುತ್ತಿದೆ. ಅಮ್ಮನವರ ಪವಾಡ ದಿನದಿಂದ ದಿನಕ್ಕೆ ಮನೆ ಮಾತಾಗುತ್ತಿದ್ದು ಭಕ್ತ ಸಾಗರವೇ ಹರಿದು ಬರುತ್ತಿದೆ. ಇನ್ನು ಜಾತ್ರೆಯು ದಿನಾಂಕ 4/1/2026ರಂದು ಇಂಚಲ ಗ್ರಾಮ ದೇವತೆಗಳನ್ನು ಕರೆತರುವುದು, ದಿನಾಂಕ 5/1/2026ರಂದು 55 ಗ್ರಾಮಗಳ ದೇವರುಗಳನ್ನು ಪಾಲಿಕೆ ಸಮೇತ ಬರಮಾಡಿಕೊಳ್ಳುವುದು ಹಾಗೂ 6/1/2026ರಂದು ಎಲ್ಲ ದೇವರುಗಳಿಗೆ ಉಡಿ ತುಂಬುವುದು, ಚಂಡಿಕಾ ಹೋಮ ಹಾಗೂ ಸಾಮೂಹಿಕ ವಿವಾಹಗಳು ನೆರವೇರುವುದು. ಇನ್ನು 7/1/2026ರಂದು ಬೈಲಹೊಂಗಲದ ಚೆನ್ನಮ್ಮ ಸಮಾಧಿಯಿಂದ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದವರೆಗೆ ಮೆರವಣಿಗೆ ಜರುಗುವುದು. ಇನ್ನು ಜಾತ್ರಾ ತಯಾರಿ ಕೆಲಸಗಳು ಭರದಿಂದ ಸಾಗಿದ್ದು, ದೀಪಾಲಂಕಾರ, ಹೂವಿನ ಅಲಂಕಾರ ಹೀಗೆ ಹಲವಾರು ತಯಾರಿಗಳು ನಡೆದಿದ್ದು, ಜಾತ್ರೆಯ ವಿಶೇಷ ಎಂದರೆ ಅಂಬಾರಿ. ಮೈಸೂರನ್ನ ಹೊರತುಪಡಿಸಿದರೆ ಇದು ವಿಶ್ವದಲ್ಲಿಯೇ 2ನೇ ಅಂಬಾರಿ ಎಂದು ಹೇಳಬಹುದು. 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಮರಕುಂಬಿ ಸುಕ್ಷೇತ್ರದ ಚಾಮುಂಡೇಶ್ವರಿ ಒಂದು ದೇವಸ್ಥಾನ ಪವಾಡ ಸದೃಶ್ಯವೋ ಏನೋ, ದಿನವಿಡೀ ಲಕ್ಷಾಂತರ ಭಕ್ತರು ಚಾಮುಂಡೇಶ್ವರಿ ದರ್ಶನಕ್ಕಾಗಿ ನಾಡಿನ ಉದ್ದಗಲಕ್ಕೂ ಆಗಮಿಸ್ತಾ ಇದ್ದಾರೆ. ರಾಜ್ಯ ಮತ್ತು ಹೊರರಾಜ್ಯದ ಭಕ್ತರು ಕೂಡ ಈ ಒಂದು ಚಾಮುಂಡೇಶ್ವರಿಯ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವವನ್ನು ಎಲ್ಲ ಭಕ್ತಾದಿಗಳು ಸೇರಿ ಬರುವ ಜನವರಿ ದಿನಾಂಕ 5 ಮತ್ತು 6 ಹಾಗೂ 7 ದಿನಾಂಕಗಳ 3 ದಿನಗಳ ಕಾಲ ಬಹು ವಿಜೃಂಭಣೆಯಿಂದ ಈ ಒಂದು ಜಾತ್ರಾ ಚಕ್ರ ಸಮೇತ ಚಾಮುಂಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವ ಬಹು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಮಹೋತ್ಸವದಲ್ಲಿ ಸುಮಾರು ಲಕ್ಷಾಂತರ ಭಕ್ತರು ಭಾಗವಹಿಸುವಂಥ ಸಾಧ್ಯತೆ ಇಲ್ಲಿರೋದ್ರಿಂದ ಎಲ್ಲ ಭಕ್ತರಿಗೆ ಬಸ್ ಸಂಚಾರದ ವ್ಯವಸ್ಥೆಯನ್ನು ಕೂಡ ಸಾರಿಗೆ ವ್ಯವಸ್ಥೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಬರುವ ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಪೊಲೀಸ್ ಇಲಾಖೆಯನ್ನು ಹಿಡ್ಕೊಂಡು ಎಲ್ಲ ಸರ್ಕಾರಿ ಇಲಾಖೆಗಳು ಕೂಡ ನಮ್ಮ ಜಾತ್ರಾ ಸಮಿತಿಗೆ ಸಹಕಾರವನ್ನು ನೀಡಿವೆ. ವಿದ್ಯುತ್ ಅಲಂಕಾರವನ್ನು ಮೈಸೂರು ಅರಮನೆಯಲ್ಲಿ ಏನು ವಿದ್ಯುತ್ ಅಲಂಕಾರವನ್ನು ಮಾಡಿದಾರೋ, ಈ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನದ ಸುತ್ತ, ಈ ಒಂದು ಕ್ಷೇತ್ರದ ಸುತ್ತ ಅದೇ ಒಂದು ಮೈಸೂರಿನ ಅರಮನೆಗೆ ಮಾಡ್ತಕ್ಕಂಥ ವಿದ್ಯುತ್ ಅಲಂಕಾರ ಕೂಡ ಈ ಒಂದು ಮರಕುಂಬಿ ಗ್ರಾಮದ ಚಾಮುಂಡೇಶ್ವರಿ ದೇವಸ್ಥಾನದ ಸುತ್ತಮುತ್ತ ಬಹು ವಿಜೃಂಭಣೆಯಿಂದ ಮತ್ತು ಆ ವಿದ್ಯುತ್ ಅಲಂಕಾರ ಕಂಗೊಳಿಸ್ತಾ ಇದೆ. ಇಲ್ಲಿ ಸಹಸ್ರಾರು ಭಕ್ತರು ತಮ್ಮಿಂದ ತಾವೇ ಕೂಡ ಇಲ್ಲಿ ಒಂದು ಭಕ್ತರ ಸೇವೆಯನ್ನು ಮಾಡ್ತಾ ಇದ್ದಾರೆ. ದಿನನಿತ್ಯ ಅನ್ನಪ್ರಸಾದ ಸೇವೆ ಕೂಡ ಭಕ್ತರಿಗೆ ಇಲ್ಲಿ ಮಾಡಲಾಗಿದೆ.